ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರುಚರಿತ್ರೆಯ 17ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಶಿಷ್ಯನೇ, ನೀನೇ ಭಾಗ್ಯಶಾಲಿಯು. ನಿನ್ನ ದಾರಿದ್ರ್ಯವು ಗುರುಕೃಪೆಯಿಂದ ದೂರವಾಗುವ ವೇಳೆ ಬಂದಿರುವುದರಿಂದಲೇ ನಿನಗೆ ಗುರುಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಬೇಕೆಂಬ ಹಂಬಲವು ನಿನ್ನಲ್ಲಿ ಉಂಟಾಗಿದೆ. ಮಳೆಯು ಬರುವ ಪೂರ್ವದಲ್ಲಿ ತಂಗಾಳಿ ಬೀಸಿ ಅದರ ಆಗಮನದ ಲಕ್ಷಣವನ್ನು ಸೂಚಿಸುವಂತೆ ಇದು ನಿನ್ನ ಉತ್ಕರ್ಷಕ್ಕೆ ಪೂರ್ವನಾಂದಿಯಾಗಿದೆ. ಇರಲಿ, ಇನ್ನು ಗುರುಚರಿತ್ರೆಯ ಮುಂದಿನ ಭಾಗವನ್ನು ಹೇಳುವೆ, ಲಕ್ಷ್ಯಗೊಟ್ಟು ಕೇಳು. ಶ್ರೀ ಗುರುಗಳು ಕೃಷ್ಣಾ ತೀರದ ಭಿಲ್ಲವಡಿ ಗ್ರಾಮಕ್ಕೆ ಬಂದು ಅಲ್ಲಿ ಭುವನೇಶ್ವರಿಯ ಪಶ್ಚಿಮ ಭಾಗದಲ್ಲಿರುವ ಔದುಂಬರ ವೃಕ್ಷದ ಅಡಿಯಲ್ಲಿ ಗುಪ್ತವಾಗಿ ವಾಸ ಮಾಡತೊಡಗಿದರು ಮತ್ತು ಅಲ್ಲಿ ಅವರು ಚಾತುರ್ಮಾಸದ ಅನುಷ್ಠಾನಕ್ಕೆ ಕುಳಿತರು. ಹೀಗೆಂದು ಸಿದ್ಧಮುನಿಯು ಹೇಳುತ್ತಾ ಇರುವಾಗಲೇ ನಾಮಧಾರಕನು, ಸ್ವಾಮಿ ಸಿದ್ಧಮುನೀಶ್ವರರೇ, ನನಗೊಂದು ಸಂದೇಹ ಬಂದಿದೆ. ಅದೇನೆಂದರೆ, ಗುರುಗಳು ತ್ರಿಮೂರ್ತಿಗಳ ಅವತಾರ ಸ್ವರೂಪರು. ಅಂಥ ಮಹಿಮಾ ಪುರುಷರಿಗೆ ತಪಸ್ಸು, ಅನುಷ್ಠಾನ ಮುಂತಾದವುಗಳನ್ನು ಮಾಡುವ ಅವಶ್ಯಕತೆ ಏನು? ಅವರು ಗೌಪ್ಯವಾಗಿ ವಾಸಿಸುವುದು ಏತಕ್ಕೆ? ಬೇಡಿದವರಿಗೆ ಬೇಡಿದ್ದನ್ನು ನೀಡುವ ಧಾತೃವೇ ಅವರಾಗಿರುವಾಗ ಭಿಕ್ಷುಕರಂತೆ ಮಧುಕರಿ ಯಾಚಿಸುವುದರಲ್ಲಿ ಅವರಿಗಾವ ಆನಂದ? ನನ್ನ ಇವೆಲ್ಲ ಸಮಸ್ಯೆಗಳನ್ನು ದಯವಿಟ್ಟು ಪರಿಹರಿಸಿ ಗುರುಚರಿತ್ರೆಯ ಮುಂದಿನ ಭಾಗವನ್ನು ನನಗೆ ಹೇಳುವ ಕೃಪೆ ಮಾಡಬೇಕೆಂದು ಕೈ ಮುಗಿದು ಕೇಳಿಕೊಂಡನು. ಆಗ ಸಿದ್ಧಮುನಿಯು ನಸುನಕ್ಕು, ವತ್ಸ, ಕೈಲಾಸಪತಿಯಾಗಿದ್ದರೂ ಶಿವನು ಪಿನಾಕಪಾಣಿಯಾಗಿ ಭಿಕ್ಷೆ ಬೇಡಿರುವನು. ಅದರಂತೆಯೇ ದತ್ತಾತ್ರೇಯನು ಭಿಕ್ಷೆ ಬೇಡಿರುವನು. ಭಕ್ತ ಜನರ ಕಲ್ಯಾಣಕ್ಕಾಗಿ ಇಂಥ ಅವತಾರಿಕ ಪುರುಷರು ತೀರ್ಥಯಾಟನೆಯನ್ನು, ಭಿಕ್ಷೆ ಯಾಚಿಸುವುದನ್ನು ಮಾಡುತ್ತಾ ಇರುತ್ತಾರೆ. ಈ ಭೂಮಿಯ ಮೇಲೆ ಅದೆಷ್ಟೋ ತೀರ್ಥಗಳು ಗೌಪ್ಯವಾಗಿವೆ. ಗುರುಮೂರ್ತಿಗಳು ಭಕ್ತೋದ್ಧಾರಕ್ಕಾಗಿ ಅವತಾರ ಮಾಡಿ ಅಂಥ ಪವಿತ್ರ ಸ್ಥಾನಗಳ ಮಹಿಮೆಯನ್ನು ಪ್ರಕಟಗೊಳಿಸುವರು ಮತ್ತು ತಮ್ಮನ್ನು ಸುತ್ತುವರಿದು ಮುತ್ತಿ ಬರುವ ಅಯೋಗ್ಯ ಹಾಗೂ ಕಾಮನಾಪರ ಭಕ್ತರ ಕಾದಾಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕೆಲ ಕಾಲ ಅವರು ಗೌಪ್ಯವಾಗಿ ಉಳಿಯಬೇಕಾದದ್ದು ಅನಿವಾರ್ಯವಾಯಿತು. ಆದರೆ ಕಸ್ತೂರಿಯನ್ನು ಅದೆಷ್ಟು ಬಚ್ಚಿಟ್ಟರೂ ಅದರ ಪರಿಮಳವು ಹೊರಸೂಸಿ ಪ್ರಕಟವಾಗುವಂತೆ ಒಂದಿಲ್ಲೊಂದು ಕಾರಣದಿಂದ ಅವರು ಪ್ರಕಟರಾಗಲೇಬೇಕಾಗುತ್ತಿತ್ತು. ಇಂತಹದೇ ಒಂದು ಘಟನೆಯನ್ನು ನಿನಗೀಗ ಉದಾಹರಣಾರ್ಥವಾಗಿ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಭಿಲ್ಲವಡಿಗೆ ಸಮೀಪದ ಕರವೀರ ಕ್ಷೇತ್ರದಲ್ಲಿ ವೇದ, ಶಾಸ್ತ್ರ, ಪುರಾಣ, ತರ್ಕ, ವ್ಯಾಕರಣಗಳಲ್ಲಿ ಪಾಂಡಿತ್ಯ ಪಡೆದ ಓರ್ವ ಋಗ್ವೇದೀಯ ಬ್ರಾಹ್ಮಣನಿದ್ದನು. ಆತನು ಸದಾ ಸತ್ಕರ್ಮ ನಿರತನಾಗಿಯೂ ಆಚಾರವಂತನಾಗಿಯೂ ಬಾಳುತ್ತಿದ್ದನು. ಆತನಿಗೆ ಒಬ್ಬ ಮಗನು ಹುಟ್ಟಿದನು. ಆದರೆ ಆ ಮಗನು ಹುಟ್ಟ ತಿಳಿಗೇಡಿಯಾಗಿದ್ದನು. ಅವನ ಬಾಲ್ಯದಲ್ಲಿಯೇ ದೈವಾಧೀನತೆಯಿಂದ ಆತನ ತಂದೆ ತಾಯಿಗಳು ತೀರಿಕೊಂಡರು. ಹೀಗಾಗಿ ಆ ಬಾಲಕನು ತನ್ನ ತಾಯಿಯ ತಂದೆಯ ಅಂದರೆ ಅಜ್ಜನ ಮನೆಯಲ್ಲಿ ಬೆಳೆಯತೊಡಗಿದನು. ಅವನು 7 ವರ್ಷದವನಾದಾಗ್ಗೆ ಆತನ ಅಜ್ಜನು ಆತನಿಗೆ ಉಪನಯನವನ್ನು ಮಾಡಿಸಿದನು. ಆದರೆ ಆ ತಿಳಿಗೇಡಿಯಾದಂತಹ ಹುಡುಗನು ಸಂಧ್ಯಾವಂದನೆ, ಗಾಯತ್ರಿ ಮಂತ್ರ, ದೇವತಾ ಪೂಜೆ ಮುಂತಾದ ಬ್ರಾಹ್ಮಣರಿಗೆ ಅಗತ್ಯವಾದ ಯಾವ ಮಂತ್ರಗಳನ್ನು ಕಲಿಯಲೇ ಇಲ್ಲ. ಅಂದ ಮೇಲೆ ಅವನಿಗೆ ವಿದ್ಯಾಭ್ಯಾಸವಂತೂ ದೂರವೇ ಉಳಿಯಿತು. ವಿದ್ಯೆ ಇಲ್ಲದೆ ಆತನು ಪಶುವಿನಂತೆ ಶುಂಭನಾಗಿ ಬೆಳೆದು ಬಿಟ್ಟನು. ಸ್ವಲ್ಪ ದೊಡ್ಡವನಾದ ಮೇಲೆ ವಿದ್ಯೆ ಕಲಿಯಬೇಕೆಂದು ಪ್ರಯತ್ನಿಸಿ ಆತನು ವೇದ ಶಾಲೆಗಳಿಗೆ ಹೋಗಿ ಕುಳಿತುಕೊಂಡರೂ ಆತನಿಗೆ ವಿದ್ಯೆ ಹತ್ತಲಿಲ್ಲ. ಕಲಿತ ವಿದ್ಯೆಯೆಲ್ಲವೂ ಸ್ವಲ್ಪ ಸಮಯದಲ್ಲಿಯೇ ಮರೆತು ಹೋಗುತ್ತಿತ್ತು. ಮುಂದೆ ಆತನು ದೊಡ್ಡವನಾದ ಮೇಲೆ ಆ ಗ್ರಾಮದ ವಿದ್ವಾಂಸರನ್ನು ಮೊದಲುಗೊಂಡು ಎಲ್ಲರೂ ಆತನನ್ನು ಹಳಿಯತೊಡಗಿದರು. ಎಂಥ ವೇದ ವಿದ್ಯಾ ಪಂಡಿತನ ಹೊಟ್ಟೆಯಲ್ಲಿ ನೀನೆಂಥ ಕಡುಗಲ್ಲಿನಂಥವನು ಹುಟ್ಟಿಕೊಂಡಿಯೋ? ನಿನ್ನ ಭಂಡ ಬಾಳನ್ನು ಸುಡುಗಾಡಕ್ಕಿಕ್ಕಲಿ. ತಂದೆಯ ಕೀರ್ತಿಗೆ ಕಳಂಕ ಬಳಿದ ನೀನು ಭಂಡತನದಿಂದ ಬಾಳುವುದಕ್ಕಿಂತ ಯಾವುದಾದರೊಂದು ಕೆರೆ ಬಾವಿಯಲ್ಲಿ ಕಲ್ಲು ಕಟ್ಟಿಕೊಂಡು ಮುಳುಗಿ ಸತ್ತು ಹೋಗಬಾರದೆ? ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಎಂದು ನಾಣ್ಣುಡಿಯೇ ಹೇಳುತ್ತದೆ. ಅಂದ ಮೇಲೆ ನೀನು ಬದುಕಿದ್ದರೂ ಸತ್ತವನಂತೆಯೇ ಸರಿ ಎಂದು ಪರಿಪರಿಯಾಗಿ ಮೂದಲಿಸಿ ಮಾತನಾಡುತ್ತಿದ್ದರು. ಪ್ರತಿದಿನವೂ ಪಂಡಿತರಾದ ಬ್ರಾಹ್ಮಣರೆಲ್ಲ ತನ್ನನ್ನು ನಿಂದಿಸಿ ಮಾತನಾಡುತ್ತಿರುವುದನ್ನು ಕೇಳಿ ಕೇಳಿ ಆ ಬ್ರಾಹ್ಮಣ ಕುಮಾರನಿಗೆ ಜೀವನವೇ ರೋಸಿ ಹೋದಂತಾಯಿತು. ಚಿಕ್ಕಂದಿನಲ್ಲಿ ತಾನು ವಿದ್ಯಾಭ್ಯಾಸ ಮಾಡದೇ ಇದ್ದುದಕ್ಕಾಗಿ ತುಂಬ ಪಶ್ಚಾತ್ತಾಪ ಪಟ್ಟನು. ಬ್ರಾಹ್ಮಣರ ನಿಂದೆಯಿಂದ ಬೇಸತ್ತ ಆತನಲ್ಲಿ ತನ್ನ ಜೀವನದ ಬಗ್ಗೆ ವೈರಾಗ್ಯವೇ ಹುಟ್ಟಿದಂತಾಯಿತು. ಅದೇ ಕಾವಿನಲ್ಲಿ ಅವನು ಮನೆ ಮಾರುಗಳನ್ನು ತೊರೆದು ಅರಣ್ಯವಾಸಿಯಾಗುವ ನಿರ್ಧಾರ ಮಾಡಿದನು ಮತ್ತು ಅದರಂತೆ ಮನೆ ಬಿಟ್ಟು ಹೊರಟವನು ಸಂಚಾರ ಮಾಡುತ್ತಾ ಸಾಯಂಕಾಲದ ವೇಳೆಯನ್ನು ಕಂಡೊಡನೆಯೇ ಆತನಲ್ಲಿ ಮತ್ತೊಂದು ಬಗೆಯ ಆಸೆ ಅಂಕುರಿಸಿತು. ಭುವನೇಶ್ವರಿಯು ಕೃಪೆ ಮಾಡಿದರೆ ತಾನು ವಿದ್ಯಾವಂತನಾಗುವುದು ಅಸಾಧ್ಯವಲ್ಲ ಎಂದು ಯೋಚಿಸಿ ಭಕ್ತಿ ಭಾವವನ್ನು ತಾಳಿ ದೇವಿ ಎದುರು ಹೋಗಿ ನಮಸ್ಕರಿಸಿ ಕುಳಿತುಕೊಂಡನು. ಸ್ನಾನ ಸಂಧ್ಯೆಗಳಾಗಲಿ ಪೂಜೆ ಪುನಸ್ಕಾರಗಳಾಗಲಿ ಆತನಿಗೆ ಗೊತ್ತಿರಲಿಲ್ಲ. ಹೀಗಾಗಿ ಅತೀವ ದುಃಖದಿಂದ ದೇವಿ ಎದುರು ಸತ್ಯಾಗ್ರಹ ಹೂಡಿಕೊಂಡು ಕುಳಿತು ಬಿಟ್ಟನು.
ಕೂಳು ನೀರಿನ ಪರಿವೆಯನ್ನು, ಜೀವನ ಮೇಲಿನ ಆಸೆಯನ್ನು ತೃಣಸಮಾನ ಮಾಡಿ ತನ್ನ ಸತ್ಯಾಗ್ರಹವನ್ನು ಮುಂದುವರಿಸಿದನು. 1 ದಿನ ಕಳೆಯಿತು, 2 ದಿನ ಕಳೆದವು, 3ನೇ ದಿನವೂ ಮುಗಿದೂ ಹೋಯಿತು. ಆದರೂ ಆ ಬ್ರಾಹ್ಮಣ ಕುಮಾರನಿಗೆ ದೇವಿಯಿಂದ ಸ್ವಪ್ನ ದೃಷ್ಟಾಂತಗಳೇನೂ ಆಗಲೇ ಇಲ್ಲ. ಆತನು ಚಿಕ್ಕ ಮಗುವಿನಂತೆ ದೇವಿಯ ಮೇಲೆ ಸಿಟ್ಟಾಗಿ ಹೇಳುತ್ತಾ, ಅಮ್ಮ, ನನ್ನನ್ನೇಕೆ ಈ ರೀತಿ ಉಪೇಕ್ಷಿಸುತ್ತಿರುವಿ? ನಾನು ಜೀವಿಸಿರುವುದು ನಿನಗೂ ಬೇಕಾಗಿಲ್ಲವೆಂದು ತೋರುತ್ತದೆ. ತಾಳು ಹಾಗಿದ್ದರೆ ಎಂದು ನುಡಿದವನೇ ಒಂದು ಹರಿತವಾದ ಚೂರಿಯಿಂದ ತನ್ನ ನಾಲಿಗೆಯನ್ನು ಕತ್ತರಿಸಿಕೊಂಡು ಅದನ್ನು ದೇವಿಯ ಪಾದಗಳಿಗೆ ಅರ್ಪಿಸಿದನು ಮತ್ತು, ತಾಯಿ, ನೀನು ನನಗೆ ಬೇಗ ಮಾರ್ಗ ತೋರದಿದ್ದರೆ ನಾಳೆ ಬೆಳಿಗ್ಗೆ ನನ್ನ ಶಿರಸ್ಸನ್ನೇ ಕತ್ತರಿಸಿಕೊಂಡು ನಿನ್ನ ಪಾದ ಕಮಲಗಳಿಗೆ ಅರ್ಪಿಸಿಬಿಡುತ್ತೇನೆ. ಆಗಲಾದರೂ ನಿನಗೆ ತೃಪ್ತಿಯಾಗಲಿ ಎಂದು ನುಡಿದು ಮತ್ತೆ ಮೊದಲಿನಂತೆಯೇ ತನ್ನ ಸತ್ಯಾಗ್ರಹವನ್ನು ಮುಂದುವರಿಸಿದನು. ಹೀಗೆ ಆತನು ನಿರ್ವಾಣ ಸ್ಥಿತಿಯನ್ನು ತಲುಪಿದೊಡನೆಯೇ ಆತನಿಗೆ ಸ್ವಲ್ಪ ನಿದ್ರೆಯ ಜೋಂಪು ಬಂದಂತಾಗಿ ಆತನ ಸ್ವಪ್ನದಲ್ಲಿ ಭುವನೇಶ್ವರಿಯು ಕಾಣಿಸಿಕೊಂಡಳು ಮತ್ತು, ಬ್ರಾಹ್ಮಣ ಕುಮಾರ, ಸುಮ್ಮನೆ ನನ್ನ ಮೇಲಕ್ಕೆ ಆಕ್ರೋಶ ಮಾಡುವಿ? ಹೋಗು, ಈ ಕೃಷ್ಣಾ ನದಿಯ ಪಶ್ಚಿಮ ತೀರದಲ್ಲಿ ಒಂದು ಔದುಂಬರ ವೃಕ್ಷವಿದೆ. ಆ ವೃಕ್ಷದ ಕೆಳಗೆ ಓರ್ವ ತಪಸ್ವಿಯೂ ವಾಸಿಸುತ್ತಿದ್ದಾನೆ. ಆತನು ಸಾಕ್ಷಾತ್ ತ್ರಿಮೂರ್ತಿಗಳ ಅವತಾರನಾಗಿದ್ದಾನೆ. ಆತನ ಕೃಪೆಯಿಂದಲೇ ನಿನ್ನ ಬಯಕೆಯು ಈಡೇರುವುದು. ಬೇಗ ಹೋಗಿ ಆತನ ದರ್ಶನವನ್ನು ಪಡೆದುಕೋ ಎಂದು ಹೇಳಿ ಅದೃಶ್ಯಳಾದಂತಾಯಿತು. ಬ್ರಾಹ್ಮಣ ಕುಮಾರನಿಗೆ ಎಚ್ಚರವಾಯಿತು. ದೇವಿಯ ಸಂದೇಶದಿಂದ ಆತನಿಗೆ ಅತಿಯಾಗಿ ಆನಂದವಾಗಿತ್ತು. ಬೆಳಗಾದ ಕೂಡಲೇ ಗುರುಗಳನ್ನು ಹುಡುಕುತ್ತಾ ಅವರು ವಾಸವಾಗಿದ್ದ ಔದುಂಬರ ವೃಕ್ಷದ ಬಳಿಗೆ ಬಂದನು. ಗುರುಗಳನ್ನು ಕಂಡೊಡನೆಯೇ ಧಾವಿಸಿ ಬಂದು ಅವರ ಪಾದ ಪದ್ಮಗಳಲ್ಲಿ ತಲೆಯಿಟ್ಟು ರೋಧಿಸತೊಡಗಿದನು. ಸರ್ವಜ್ಞರಾದ ಗುರುಗಳು ತಮ್ಮ ಜ್ಞಾನ ದೃಷ್ಟಿಯಿಂದಲೇ ಆ ಬ್ರಾಹ್ಮಣ ಕುಮಾರನ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಆ ಬಾಲಕನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನು ಇಟ್ಟರು. ತತ್ಕ್ಷಣವೇ ಆತನ ಕತ್ತರಿಸಿದ ನಾಲಿಗೆಯು ಚಿಗುರಿಕೊಂಡಿತು. ಮಾನಸ ಸರೋವರಕ್ಕೆ ತಲುಪಿದ ಕಾಗೆಯು ರಾಜಹಂಸವಾಗುವಂತೆ ಗುರು ಕೃಪೆಯಾದೊಡನೆಯೇ ಆ ಬ್ರಾಹ್ಮಣ ಕುಮಾರನಿಗೆ ವೇದ, ಶಾಸ್ತ್ರ, ವ್ಯಾಕರಣ, ತರ್ಕ ಮುಂತಾದ ಸಕಲ ವಿದ್ಯೆಗಳು ಮುಖೋದ್ಗತವಾದವು. ಆತನು ಆನಂದದಿಂದ ಪುಲಕಿತನಾಗಿ ಗುರುಸ್ತೋತ್ರ ಮಾಡತೊಡಗಿದನು. ಗುರುಗಳು ಆತನ ಸ್ತುತಿ ವಚನಗಳಿಂದ ಸಂಪ್ರೀತರಾಗಿ ಆತನಿಗೆ ಸಕಲ ಸುಖ ಸೌಭಾಗ್ಯಗಳ ದೊರೆಯಲೆಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ನಾಮಧಾರಕನೇ, ಈ ರೀತಿಯಾಗಿ ಗುರುಕೃಪೆಯ ಮಹಿಮೆಗಳು ನಡೆಯುತ್ತಲೇ ಇರುತ್ತದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 17ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.